ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಿಶಿತ ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಿ ಕಣ್ರಿ? ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ ಕಣ್ರಿ. ನೀವೆಲ್ಲಾನು ಚೆನ್ನಾಗಿರ್ಬೇಕಂತ ಭಗವಂತ ಕೇಳ್ತಾ ವ್ಲಾಗ್ ಅನ್ನೋದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಯಾರಾದರೂ ಹೊಸಬ್ರು ಅಂತೂ ನೋಡ್ತಾ ಇದ್ರೆ ಪ್ಲೀಸ್ ಕಣ್ರಿ ವಿಡಿಯೋನ ಲಾಸ್ಟ್ ತನಕ ನೋಡಿ ಒಂದು ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳಿ ಖಂಡಿತ. ನಿಮ್ಮ ಸಪೋರ್ಟ್ ಇಲ್ದಿದ್ರೆ ನಾನು ಏನು ರೀ ಮಾಡೋಕ್ಕಾಗುತ್ತೆ ಹೇಳ್ರಿ, ನೀವೇ ಹೇಳ್ರಿ. ಇವತ್ತು ಏನು ಮಾಡ್ತಿದ್ದೀನಿ ಗೊತ್ತಾ? ರೆಸಿಪಿ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು. ಹೌದು ಕಣ್ರಿ, ಇವತ್ತು ತೊಗರಿಬೇಳೆ ಹಾಕ್ಬಿಟ್ಟು ರಸಮ್ ಮಾಡ್ಕೊತಾ ಇದ್ದೀನಿ. ಈ ಚಳಿಗೆ ಖಾರಕ್ಕೆ ತೆಳ್ಳಕ್ಕಲ್ಲ ತಟ್ಟೆ ತುಂಬ ಅನ್ನ ಇಟ್ಕೊಂಡು ಚೆನ್ನಾಗಿ ನೀರು ಸುರಿದಂಗೆ ಸುರ್ಕೋಬೇಕು ರಸ. ಆವಾಗ ತಿಂದ್ರೇ ಅದು ಮಜಾ ಕೊಡೋದು. ತೊಗರಿಬೇಳೆ ರಸ ಯಾವ ಥರ ಮಾಡೋಣ ಅಂತ ನೋಡೋಣ. ಫಸ್ಟು ಕುಕ್ಕರ್ಗೆ ಕಾಫಿ ಲೋಟದಲ್ಲಿ ಒಂದು 2 ಲೋಟ ತೊಗರಿಬೇಳೆ ತೊಗೊಂಡು ನೀಟಾಗಿ ತೊಳ್ಕೊಂಡು, ಟೊಮೊಟೊ ತೊಗೊಂಡಿದ್ದೀನಿ, ನೀಟಾಗಿ ತೊಳ್ಕೊಂಡು ಕುಕ್ಕರ್ಗೆ ಹಾಕಿ ಒಂದು 3 ಲೋಟ ನೀರು ಹಾಕ್ಬಿಟ್ಟು 1-2 ವಿಸಿಲ್ ಬಂದರೆ ನಮ್ಗೆ ಸಾಕಾಗುತ್ತೆ ಕಣ್ರಿ. ಮೇನ್ ಇನ್ನೇನು ಬಿಡಬೇಕು, ಹುಣ್ಸೆಹಣ್ಣು ಬಿಡಬೇಕು. ಈ ರಸಮ್ಗೆ ಯಾವುದೇ ರಸಮ್ ಆಗಲಿ ಕಣ್ರಿ, ಹುಣ್ಸೆಹಣ್ಣು ಬಿದ್ದೇ ಬಿಡಬೇಕು. ಆವಾಗಲೇ ಟೇಸ್ಟ್ ಸೂಪರಾಗಿರುತ್ತೆ. ನೆನೆಸಿಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹುಣ್ಸೆಹಣ್ಣು ನೆನೆಸಿಕ್ಕೊಂಡಿದ್ದೀನಿ ನೀರಲ್ಲಿ ಚೆನ್ನಾಗಿ ನೆನ್ಕೊಂಡು. ಇನ್ನು ಇದಕ್ಕೆ ಅಂತ ಸಿಂಪಲಾಗಿ ಒಂದು ಮಸಾಲ ಅಂತೂ ರೆಡಿ ಮಾಡ್ಕೊತಾ ಇದ್ದೀನಿ. ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ಬ್ಯಾಡಗೆ ಮೆಣಸಿನ್ಕಾಯಿ 1-2, ಜೀರಿಗೆ, ಮೆಣಸು, ಮತ್ತು ಇನ್ನೇನು ಕರಿಬೇವಿನ ಸೊಪ್ಪು ಹಸಿದು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ತೊಗರಿಬೇಳೆ, ಸ್ವಲ್ಪ ಅಕ್ಕಿ ಕಾಳು ಇಷ್ಟು ಹಾಕ್ಕೊಂಡಿದ್ದೀನಿ. ಮೆಂತ್ಯ ಇದ್ದಿದ್ದರೆ ಅದು ಸೇರಿಸ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರೋದು. ಮೆಂತ್ಯ ಇರಲಿಲ್ಲ, ನೀವು ಸೇರಿಸ್ಕೊಳ್ಳಿಕ್ಕಂದ್ರೆ ಇನ್ನೂ ಸೂಪರಾಗಿರುತ್ತೆ. ಇಷ್ಟೆಲ್ಲ ಸೇರಿಸ್ಕೊಂಡು ಎಣ್ಣೆ ಹಾಕಿದ್ರೆ ಹುರ್ಕೊಂಡಿದ್ದೀನಿ. ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಸೈಡ್ಗೆ ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೊಬಿಡೋಣ ಹಾಕಂಡು. ಇದು ಬಿದ್ದರೆ ಏನು ಗೊತ್ತಾ, ಸಾಂಬಾರು ಅಂತ ಇದ್ದೀನಿ. ರಸಮ್ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಕಣ್ರಿ. ತಿನ್ನೋದಕ್ಕೆಲ್ಲ ತೆಳ್ಳಕ್ಕೆ ನಾವು ಚೆನ್ನಾಗಿ ಹಾಕ್ಕೊತಿದ್ರೆ ಟೇಸ್ಟ್ ಆಗೋದು ಚೆನ್ನಾಗಿರುತ್ತೆ. ಇನ್ನು ಅದೇ ಮಿಕ್ಸಿ ಜಾರ್ಗೆ ನಾನು ಏನು ಬೇಯಿಸ್ಕೊಂಡಿದ್ದೀನಿ ಟೊಮೊಟೊ ಮತ್ತು ಬೇಳೆ ಎಲ್ಲ ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ ಕಣ್ರಿ. ಏನಿಲ್ಲ, ಬೇಳೆ ನೀರು ಮಾತ್ರ ರಸಮ್ ಸೇರಿಸ್ಕೊತೀನಿ ಅಷ್ಟೇ. ಎಲ್ಲ ಹಾಕ್ಕೊಂಡು ಇದು ರುಬ್ಬಿ ಸೈಡ್ಗೆ ಇಕ್ಕೊಬಿಡ್ತೀನಿ ಕಣ್ರಿ. ಬೇಳೆ ಮತ್ತು ಟೊಮೊಟೊ 2 ರುಬ್ಬಿಕೊಂಡು ಸೈಡ್ಗೆ ಇಕ್ಕೊಬಿಡ್ತೀನಿ. ಇನ್ನು ಸ್ಟವ್ ಹಚ್ಚಿ ಪಾತ್ರೆ ಇಕ್ಬಿಟ್ಟು ನಾವು ನೋಡಿಕೊಂಡು ನಮ್ಮ ರಸಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ನೋಡ್ಕೊಂಡು ಹಾಕಿಬಿಟ್ಟು ಸಾಸಿವೆ ಸಿಡಿಯೋ ತನಕ ಬಿಡೋಣ. ಇನ್ನು ಬೆಳ್ಳುಳ್ಳಿ ಒಂದು ಅರ್ಧ ಹಿಡಿಯೋಷ್ಟು ಜಜ್ಜಿಕೊಂಡಿದ್ದೀನಿ ಕಣ್ರಿ. ಇದಕ್ಕೆ ಬೆಳ್ಳುಳ್ಳಿ ಬಿದ್ದರೆ ರಸಮ್ಗೆ ಸೂಪರ್ ಟೇಸ್ಟ್ ಅನ್ನೋದು ಬರುತ್ತೆ. ಇನ್ನು ಸಾಸಿವೆ ಸಿಡಿದ ತಕ್ಷಣ ನಾನು ಬೆಳ್ಳುಳ್ಳಿ ಸೇರಿಸ್ಕೊಬಿಡ್ತಾಯಿದ್ದೀನಿ ಕಣ್ರಿ, ಜಜ್ಜಿರೋದನ್ನ. ಇದು ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದ ತಕ್ಷಣ ಈರುಳ್ಳಿ 2 ತೊಗೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಮಗೇನು ಈರುಳ್ಳಿ ಏನು ಜಾಸ್ತಿ ಬೇಕಾಗಿಲ್ಲ ರಸಮ್ಗೆ. ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದ ತಕ್ಷಣ ಈರುಳ್ಳಿ ಹಾಕ್ಕೊಬಿಟ್ಟು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಬಿಡೋಣ ಕಣ್ರಿ. ಕರಿಬೇವಿನ ಸೊಪ್ಪು ಹಂಗೆ ಸೇರಿಸ್ಕೊಬಿಡ್ತೀನಿ. ಇದಕ್ಕೇನೆ ನಾನು ಒಣಗಿರೋದೇ ಸಣ್ಣ ಕರಿಬೇವಿನ ಸೊಪ್ಪು ಯಾವುದಿದ್ರೆ ಅದು ಹಾಕಿ ಮಾಡ್ತಾ ಇರೋದೆ. ಹಸಿದೇ ಅನ್ನೋದು ಏನಿಲ್ಲ ಕಣ್ರಿ. ನಮ್ಮ ಮನೇಲಿ ಏನಿದ್ರೆ ಅದು ಮಾಡ್ಕೊಂಡು ತಿನ್ನೋದು ಅಷ್ಟೇ ಅಲ್ವಾ. ಇದು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಬಿಟ್ಬಿಡ್ತೀನಿ. ಹಾಗೆ ಒಂದು ಬ್ಯಾಡಗೆ ಮೆಣಸಿನ್ಕಾಯಿ ಸೇರಿಸ್ಕೊಬಿಡ್ತಾಯಿದ್ದೀನಿ ಒಗ್ಗರಣೆಗೇನೆ ನಾನು. ಸೇರಿಸ್ಕೊಂಡು ಅದು ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೊಬಿಡೋಣ. ಇಷ್ಟೆಲ್ಲ ಫ್ರೈ ಆಗಿದೆಯಲ್ವ ಕಣ್ರಿ. ನಾವು ಏನು ರುಬ್ಬಿಕೊಂಡಿದ್ವಿ ಮಸಾಲೆದು ಅದು ಬ್ಯಾಡಗೆ ಮೆಣಸಿನ್ಕಾಯಿ, ಮೆಣಸು, ಜೀರಿಗೆ ಅದೆಲ್ಲ ಹಾಕ್ಕೊಂಬಿಟ್ಟು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಬಿಡೋಣ. ಈ ಚಳಿಗೆ ಚೆನ್ನಾಗಿರುತ್ತೆ ಕಣ್ರಿ. ಏನು ಚಳಿನಪ್ಪ, ಬೆಳಗ್ಗೆನೋ ಚಳಿ, ಸಂಜೆನೋ ಚಳಿ, ಬಿಸಿಲು ಸೂರ್ಯಸ್ವಾಮಿ ಹಂಗೆ ಬರ್ತಾರೆ, ಹಂಗೆ ಹೊರಟೋಗ್ಬಿಡ್ತಾರೆ. ಹಂಗಿದ್ದಾಗ ಇದೆ ಚಳಿ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ವಲ್ಲ, ಇನ್ನು ನಾವು ಬೇಳೆನೂ ಟೊಮೊಟೊ ಹಾಕಿ ರುಬ್ಕೊಂಡಿದ್ವಲ್ಲ ಅದು ಸೇರಿಸ್ಕೊಬಿಡ್ತಾಯಿದ್ದೀನಿ ಕಣ್ರಿ ಪಾತ್ರೆಗೆ. ಅದು ಸೇರಿಸ್ಕೊಬಿಟ್ಟು ಚೆನ್ನಾಗಿ ಆ ಮಸಾಲೆ ಎಲ್ಲ ಹಿಡಿಯೋ ತನಕ, ಒಗ್ಗರಣೆ ಎಲ್ಲ ಚೆನ್ನಾಗಿ ಹಿಡಿಯೋ ತನಕ ಕಲಿಸ್ಕೊಬಿಡ್ತಾಯಿದ್ದೀನಿ. ನಾನು ಬೇಳೆ ಬಗ್ಸ್ಕೊಂಡಿದ್ನಲ್ಲ ಬೇಳೆ ನೀರು ಅದು ಎಲ್ಲ ಮಿಕ್ಸಿ ಜಾರೆಲ್ಲ ನೀಟಾಗಿ ತೊಳ್ಕೊಬಿಟ್ಟು ಆ ನೀರು ಸೇರಿಸ್ಕೊತಾ ಇದ್ದೀನಿ. ಇನ್ನೂ ಎಕ್ಸ್ಟ್ರಾ ನೀರು ಸೇರಿಸ್ಕೊತೀನಿ ಕಣ್ರಿ. ಈ ರಸಮ್ ಅನ್ನೋದು ತೆಳ್ಳಕ್ಕಿರ್ಬೇಕು, ಗಟ್ಟಿಯಾಗಿರಬಾರ್ದಲ್ಲ, ಅದು ತೆಳ್ಳಕ್ಕಿರಬೇಕು. ನಾವು ಹುಣಸೆ ಹಣ್ಣೆಲ್ಲ ಇಸ್ಬಿಟ್ಟು ಆ ನೀರು ಸೇರಿಸ್ಕೊಬಿಡ್ತೀನಿ ಕಣ್ರಿ. ಇನ್ನು ನಾವು ಹುಣಸೆ ಹಣ್ಣು ಚೆನ್ನಾಗಿ ಕಿವುಚ್ಕೊಬಿಟ್ಟು ಆ ನೀರು ಸೇರಿಸ್ಕೊತಾ ಇದ್ದೀನಿ. ಹುಣಸೆ ಹಣ್ಣಿನ ರಸ ಮಾಡ್ಬೋದು, ಟೊಮೊಟೊ ರಸ ಮಾಡ್ಬೋದು, ತೊಗರಿಬೇಳೆ ರಸಮ್ಮಲ್ಲಿ ಎಷ್ಟೆಷ್ಟು ಇದೆಯೋ ಮಾಡೋಷ್ಟು. ಇನ್ನು ಹಂಗೆ ಸಾಂಬಾರು ಪುಡಿ ಸ್ವಲ್ಪ ಸೇರಿಸ್ಕೊಬಿಡ್ತಾಯಿದ್ದೀನಿ ಕಣ್ರಿ. ಹಂಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಬಿಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ನೀರು ಹಾಕಿದ್ದೀನಿ ಕಣ್ರಿ ನಾನು ಎಕ್ಸ್ಟ್ರಾ. ಇಷ್ಟು ಹಾಕೊಬಿಟ್ಟು ಚೆನ್ನಾಗಿ ಕಲಿಸ್ಕೊಬಿಡ್ತಾಯಿದ್ದೀನಿ ಕಣ್ರಿ. ಚೆನ್ನಾಗಿ ಕಲಿಸ್ತಾಯಿದ್ದೀನಿ. ಇನ್ನು ಇದಕ್ಕೆ ನಾನು ಅಚ್ಕಾರದ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕಣ್ರಿ. ಅರ್ಧ ಟೀ ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊಬಿಟ್ಟು ಚೆನ್ನಾಗಿ ಕಲಿಸ್ಕೊಬಿಡ್ತಾಯಿದ್ದೀನಿ. ಇನ್ನು ನಾವೇನು ಸೇರ್ಸೋಂಗಿಲ್ಲ ಕಣ್ರಿ. ಇದು ರಸಮ್ ಅನ್ನೋದು ಚೆನ್ನಾಗಿ ಕುದಿಬೇಕಷ್ಟೆ. ಚೆನ್ನಾಗಂದರೆ ಚೆನ್ನಾಗಿ ಕುದಿಸ್ಕೊಬಿಟ್ಟೆ ನಾವು ನೋಡಿಕೊಂಡು ರುಚಿಗೆ ಇನ್ನೂ ಉಪ್ಪೇನಾದ್ರು ಸಾಲಿಲ್ಲ ಅಂದರೆ ಹಾಕ್ಕೋಬೋದು. ಚೆನ್ನಾಗಿ ಕುದಿ ಬರ್ತಾಯಿದೆ, ನೋಡ್ತಾ ಇದ್ದೀರಲ್ವ ರಸಮ್ ಅನ್ನೋದು ಸ್ಮೆಲ್ ಹೆಂಗೆ ಬರ್ತಾಯಿತ್ತು ಗೊತ್ತಾ. ರಸಮ್ದು ಜೀರಿಗೆ ಎಲ್ಲ ಬಿದ್ದಿದೆಯಲ್ಲ ಚೆಂದಾಗಿ.
ಚೆನ್ನಾಗಿತ್ತು ಕಣ್ರಿ ರಸಮ್ಮು. ಇನ್ನು ಫೈನಲಿ ಎಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆಯಲ್ಲ, ನಾನು ಏನು ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೆ ಅದೆಲ್ಲ ಉದಿಸ್ಕೊಂಡು ಇನ್ನೂ ಕುದಿಯೋದಕ್ಕೆ ಬಿಡ್ತೀನಿ ಕಣ್ರಿ. ಚೆನ್ನಾಗಿ ಕುದಿದ್ರೇ ಈ ರಸಮ್ಮು ಚೆನ್ನಾಗಿ ಕುದಿದಷ್ಟು ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಕಣ್ರಿ. ಅದಕ್ಕೆ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ. ಇನ್ನು ರಸಮ್ಗೆ ಏನೂ ಹಾಕೋಂಗಿಲ್ಲ, ಅದು ಚೆನ್ನಾಗಿ ಕುದಿ ಬರಬೇಕಷ್ಟೇ. ಇನ್ನು ಪ್ಲೇಟ್ ಮುಚ್ಚಿಬಿಟ್ಟು ಹಬೆಗೆ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ನೋಡ್ತೀವಿ ಹೆಂಗಿದೆ, ಟೊಮೊಟೊ ಹಾಕಿದ್ದೀನಲ್ಲ ಅದಕ್ಕೆ ಕಲರ್ಫುಲ್ಲಾಗಿದೆ ಕಣ್ರಿ. ಸಾಕಿಷ್ಟು ಮಾತ್ರ ಇದ್ದರೆ ನಮಗೆ ರಸಮ್ ಅನ್ನೋದು ರೆಡಿ ಆಗುತ್ತೆ ಕಣ್ರಿ. ಇನ್ನು ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಸರ್ವ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಸುರ್ಕೋಬೇಕು, ತಟ್ಟೆ ತುಂಬ ನೀರು ಸುರ್ಕೊಂಡು ತಿಂತಾಯಿದ್ರೆ ರಸಮ್ ಅವಾಗ ನಮ್ಗೆ ಮಜಾ ಕೊಡೋದು ತಿನ್ನೋದಕ್ಕೆ ಅಂತ. ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಈ ರೆಸಿಪಿ ಹೆಂಗಿದೆ ಏನು ಕತೆ ಅಂತ ಒಂದು ಕಮೆಂಟ್ ಅಂತೂ ಹಾಕಿ ಖಂಡಿತ. ವಿಡಿಯೋ ಕೊನೆ ತನಕ ನೋಡಿ. ಇನ್ನು ಬೆಳಗ್ಗೆನೇ ಅಂತ ಇದ್ದೀನಿ ನೋಡಿ, ಸಾರಿ. ತಟ್ಟೆ ತುಂಬ ಅನ್ನ ಹಾಕ್ಕೊಂಡು ರಸಮ್ಮು ಹಾಕ್ಕೊಂಡು ಚೆನ್ನಾಗಿ ಸುರ್ಕೊಂಡು ತಿಂತಾಯಿದ್ರೇ ಇದ್ರ ಮಜಾ ಏನಿದೆ ಅಂತ. ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್. ಬಾಯ್.